ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಟ್ರಬಲ್ ಶುರುವಾಗಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸ್ ನೋಟಿಸ್ ಅನ್ನ ನೀಡಿದ್ದು ಯಾಕೆ ಗೊತ್ತಾ? ಅಸಲಿಯತನ್ನ ಬಿಚ್ಚಿಟ್ಟಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕಿರುಕುಳ ಕೊಡಬೇಕು ಅನ್ನುವ ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ನಾನು ಖಂಡಿಸ್ತೀನಿ. ಮೊದಲಿನಿಂದ ತನಿಖೆಗೆ ಸಹಕಾರ ಕೊಡ್ತಲೇ ಬಂದಿದ್ದೀವಿ. ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಈಗ ಇರಲಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು, ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ಅದನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಟ್ರಬಲ್ ಶುರುವಾಗಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸ್ ನೋಟಿಸ್ ಅನ್ನ ನೀಡಿದ್ದು ಯಾಕೆ ಗೊತ್ತಾ? ಅಸಲಿಯತನ್ನ ಬಿಚ್ಚಿಟ್ಟಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕಿರುಕುಳ ಕೊಡಬೇಕು ಅನ್ನುವ ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ನಾನು ಖಂಡಿಸ್ತೀನಿ. ಮೊದಲಿನಿಂದ ತನಿಖೆಗೆ ಸಹಕಾರ ಕೊಡ್ತಲೇ ಬಂದಿದ್ದೀವಿ. ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಈಗ ಇರಲಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು, ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ಅದನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಟ್ರಬಲ್ ಶುರುವಾಗಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸ್ ನೋಟಿಸ್ ಅನ್ನ ನೀಡಿದ್ದು ಯಾಕೆ ಗೊತ್ತಾ? ಅಸಲಿಯತನ್ನ ಬಿಚ್ಚಿಟ್ಟಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕಿರುಕುಳ ಕೊಡಬೇಕು ಅನ್ನುವ ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ನಾನು ಖಂಡಿಸ್ತೀನಿ. ಮೊದಲಿನಿಂದ ತನಿಖೆಗೆ ಸಹಕಾರ ಕೊಡ್ತಲೇ ಬಂದಿದ್ದೀವಿ. ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಈಗ ಇರಲಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು, ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ಅದನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಟ್ರಬಲ್ ಶುರುವಾಗಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸ್ ನೋಟಿಸ್ ಅನ್ನ ನೀಡಿದ್ದು ಯಾಕೆ ಗೊತ್ತಾ? ಅಸಲಿಯತನ್ನ ಬಿಚ್ಚಿಟ್ಟಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕಿರುಕುಳ ಕೊಡಬೇಕು ಅನ್ನುವ ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ನಾನು ಖಂಡಿಸ್ತೀನಿ. ಮೊದಲಿನಿಂದ ತನಿಖೆಗೆ ಸಹಕಾರ ಕೊಡ್ತಲೇ ಬಂದಿದ್ದೀವಿ. ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಈಗ ಇರಲಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು,
ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಗಳಿಂದ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದೆ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನ. ನಾನು ಇನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಟ್ರಬಲ್ ಶುರುವಾಗಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸ್ ನೋಟಿಸ್ ಅನ್ನ ನೀಡಿದ್ದು ಯಾಕೆ ಗೊತ್ತಾ? ಅಸಲೇತನ್ನ ಬಿಚ್ಚಿಟ್ಟಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕಿರುಕುಳ ಕೊಡಬೇಕು ಅನ್ನುವ ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ನಾನು ಖಂಡಿಸ್ತೀನಿ. ಮೊದಲಿನಿಂದ ತನಿಖೆಗೆ ಸಹಕಾರ ಕೊಡ್ತಲೇ ಬಂದಿದ್ದೀವಿ. ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಈಗ ಇರಲಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡು, ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು. ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಗಳಿಂದ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದೆ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನ. ನಾನು ಇನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಟ್ರಬಲ್ ಶುರುವಾಗಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸ್ ನೋಟಿಸ್ ಅನ್ನ ನೀಡಿದ್ದು ಯಾಕೆ ಗೊತ್ತಾ? ಅಸಲೇತನ್ನ ಬಿಚ್ಚಿಟ್ಟಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕಿರುಕುಳ ಕೊಡಬೇಕು ಅನ್ನುವ ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ನಾನು ಖಂಡಿಸ್ತೀನಿ. ಮೊದಲಿನಿಂದ ತನಿಖೆಗೆ ಸಹಕಾರ ಕೊಡ್ತಲೇ ಬಂದಿದ್ದೀವಿ. ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಈಗ ಇರಲಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡು, ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು. ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಗಳಿಂದ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದೆ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನ. ನಾನು ಇನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ.